ರೈತರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಸ್ವೀಕರಿಸಬೇಕಾದ್ರ ಅಭಿವೃದ್ಧಿಯೇ ನನ್ನ ಮಂತ್ರ ಅಂತ ಹೇಳ್ತಾರೆ ಅವರು. ನಾನ್ ನಿಮ್ಮಲ್ಲಿ ಕೇಳ್ತಾ ಇರೋದು, ಅವ್ರು ಯಾವ ತರದ ಅಭಿವೃದ್ಧಿ ಮಾಡಿದ್ರು? ಅವ್ರ ಅಭಿವೃದ್ಧಿ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಅವರದೇ ಸರ್ಕಾರ, ಅವರದ್ದೇ ಮುಖ್ಯಮಂತ್ರಿಗಳಿದ್ರು, ಅವರದ್ದೇ ಅಧಿಕಾರಿಗಳಿದ್ರು. ಅವ್ರು ಮಾಡಿದಂತ ಅಭಿವೃದ್ಧಿನ ನೋಡ್ಬಿಟ್ಟು ಅವ್ರಿಗೆ ಸನ್ಮಾನ ಮಾಡಿ 28 ದಿವಸ ಎಲ್ಲಿ ಕಳಿಸಿದ್ರು ಅವ್ರನ್ನ? ಯಾಕೆ ಕಳಿಸಿದ್ರು ಅವ್ರನ್ನ? ಅವ್ರ ಅಭಿವೃದ್ಧಿ ಮಾಡಿದ್ದಕ್ಕೋ ಅವ್ರು ಅಥವಾ ಅಭಿವೃದ್ಧಿ ಹೊಂದಿದ್ದಕ್ಕೋ? ಒಂದು ವೇಳೆ ಅಭಿವೃದ್ಧಿ ಮಾಡಿದ್ರೆ, ಅವರು ಈ ಜನರ ಪರ ಕೆಲಸಗಳನ್ನು ಮಾಡಿದ್ರೆ, ಈಗ ಕಾಂಗ್ರೆಸ್ ಪಕ್ಷದ ಸರ್ಕಾರ ಎಷ್ಟೋ ಒಳ್ಳೆ ಕೆಲಸ ಮಾಡಿದೆ, ಅಂತ ಒಂದು ಕೆಲಸಗಳನ್ನು ಮಾಡಿದ್ರೆ ಇವರಲ್ಲಿ ಹೋಗ್ಬೇಕಾಗಿತ್ತಾ? ಅವರ ಮಂತ್ರಿಮಂಡಲ ಯಾವ ರೀತಿ ಇತ್ತು ನೋಡಿ. ಸುಮಾರು 13 ರಿಂದ 14 ಜನ ರಾಜೀನಾಮೆಯನ್ನು ಕೊಡ್ತಾರೆ. ಏನಕ್ಕೋಸ್ಕರ ರಾಜೀನಾಮೆಯನ್ನು ಕೊಡ್ತಾರೆ? ಅವರೆಲ್ಲ ಅರ್ಧದಷ್ಟು ಜನ ಜೈಲಿಗೆ ಹೋಗ್ತಾರೆ, ಇನ್ನು ಅರ್ಧದಷ್ಟು ಜನ ಬೇಲಲ್ಲಿ ಹೊರಗಡೆ ಇದ್ದಾರೆ. ಅವರುಗಳೆಲ್ಲ ಈಗ ಯಡಿಯೂರಪ್ಪನ ಸಾಹೇಬರು ಬೇಲಲ್ಲೇ ಇರುವುದಲ್ಲ ಸರ್, ಹೊರಗಡೆ. ಅವ್ರ ಮೇಲೆ 17 ಕೇಸುಗಳಿದ್ದಾವೆ. ನಾನು ನಿಮಗೆ ಹೇಳ್ತಾ ಇರೋದು, ಇವರು ಸರ್ಕಾರಗಳು ಯಾವ ರೀತಿ ಇತ್ತು ಅನ್ನೋದಕ್ಕೆ. ಇವರು ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿ ಇವತ್ತು ಅಭಿವೃದ್ಧಿ ಹೆಸರಲ್ಲಿ ಒಂದು ಮತವನ್ನು ಕೇಳಲಿಲ್ಲ. ಕೊನೆ ಪಕ್ಷ ಅವ್ರನ್ನ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಾಡಿ ಇವತ್ತೊಂದು ಲೋಕಸಭೆಗೆ ಸ್ಪರ್ಧೆಗೆ ಅವರಿಗೆ ಅವಕಾಶ ಮಾಡಿಕೊಟ್ಟಂತ ಬಿಜೆಪಿ ಹೆಸರಲ್ಲೂ ಅವರು ಮತ ಕೇಳ್ತಾ ಇಲ್ಲ. ಯಾಕೆ ಇವತ್ತು ಕೇಳ್ತಾ ಇಲ್ಲ ಅವರು? ಯಾಕೆಂತಂದ್ರೆ 1 ವರ್ಷದ ಹಿಂದೆ ಬಿಜೆಪಿನ ಕಮಲನ ಹೊಡೆದುಬಿಟ್ಟು ತೆಂಗಿನಕಾಯಿ ಹಿಡ್ಕೊಂಡು ಕೆಜೆಪಿನ ಶುರು ಮಾಡಿಕೊಂಡು ಇಡೀ ಕರ್ನಾಟಕದಾದ್ಯಂತ ಹೋದ್ರಲ್ಲ. ಬಿಜೆಪಿನ ನಾನು ನಿರ್ನಾಮ ಮಾಡ್ತೀನಿ, ಬಿಜೆಪಿನ ತಲೆ ಎತ್ತದಂಗೆ ಮಾಡ್ತೀನಿ ಮಾಡಿದ್ರು ಅವರು. ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಸ್ಥಾನವನ್ನು ಬರೆದಾಗೆ ನಿರ್ನಾಮ ಮಾಡಿದ್ರು ಅವರು. ಅವರೊಂದು ಸಭೆಯಲ್ಲಿ ಹೇಳ್ತಾರೆ, ನಾನು ಬಿಜೆಪಿಗೆ ಮತ್ತೆ ಸೇರೋದಿಲ್ಲ ಅಂತೇಳಿ ರಕ್ತದಲ್ಲಿ ಬರ್ಕೊಡ್ತೀನಿ ಅಂತ ಬಹಳ ಘಂಟಾಘೋಷವಾಗಿ ಒಂದು ಲಕ್ಷಾಂತರ ಜನರು ಮುಂದೆ ಹೇಳ್ತಾರೆ ಅವರು. ಈಗ ರಕ್ತ ಏನಾಯ್ತು? ನೀರಾಯ್ತಾ ಅವ್ರದ್ದು? ಈಗ ರಕ್ತ ಇಲ್ವೋ ಅವ್ರದ್ದು? ಅಲ್ಲ, ನೀವು 1 ವರ್ಷದಿಂದನೇ ಹೇಳಿದ್ರೆ ಮರೆತು